Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸೊ ದರ್ ಇಸ್ ಸ್ಟಾಕ್ ಅರೌಂಡ್ ಇನ್ ದ ಸೋಷಿಯಲ್ ಮೀಡಿಯಾ. ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ನೆನ್ನೆ ಮ್ಯಾಚ್ CSK ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು ಅಂಪೈರ್ಗಳ ಜೊತೆಗೆ, ಅದು ಇದು ಅಂತೆಲ್ಲ ಸ್ಪ್ರೆಡ್ ಆಗ್ತಿದೆ ಇವಾಗ. CSK ಫಿಕ್ಸರ್ಸ್ ಅಂತ ಏನನ ಆಗಂಗಿಲ್ಲ ಗುರು. ಒಂದು ವಿಚಿತ್ರವಾಗಿರುವಂಥ ಒಂದು ಇನ್ಸಿಡೆಂಟು. ಅದ್ರ ಆಪೋನೆಂಟ್ ಟೀಮು ಅಂದರೆ ಯಾರು ಗೆದ್ದುಬಿಡ್ತಾರೋ ಅವರು ಫಿಕ್ಸರ್ಗಳು, ಅದು ಇದು ಅಂತೆಲ್ಲ. ಏನು ಬದನೇಕಾಯಿ ಫಿಕ್ಸಿಂಗು. ಇವಾಗ ನಾನು CSK ಪರವಾಗಿ ಮಾತಾಡ್ಬಿಟ್ಟೆ ಅಂತಂದರೆ ಸ್ವಲ್ಪ ಜನ ನನಗೂ ಹೋಗಿತ್ತಿರಲ್ಲ, ನಿನಗೆ ಗೊತ್ತು. ಸೊ ನ್ಯಾಯದ ಪರವಾಗಿ ಮಾತಾಡಬೇಕು ಗುರು. ಅಂಪೈರ್ಸ್ಗಳೇ ಸ್ವತಃ ಎಷ್ಟೋ ಜನ ಅಂಪೈರ್ಸ್ಗಳು, ಮ್ಯಾಚ್ ರೆಫ್ರಿಗಳೇನೋ ಮಾತಾಡಿದ್ದಾರೆ ಈ ಇನ್ಸಿಡೆಂಟ್ ಆದ ನಂತರ. ರೂಲ್ ಏನು ಹೇಳುತ್ತೆ ಅಂತ. ಹೌದು, 19ನೇ ಓವರ್ ಟೈಮಲ್ಲಿ ಸ್ಟಪ್ಸ್ ಅವರು ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಅವರೊಬ್ಬರೇ ನಿಂತ್ಕೊಂಡಿರ್ತಾರೆ, ಅವರೊಬ್ಬರೇ ಮೈನ್ ಪಿಲ್ಲರ್ ಆಗಿ ನಿಂತ್ಕೊಂಡಿರ್ತಾರೆ. ಅವ್ರು ಔಟ್ ಆಯಿತು ಅಂದರೆ ಮುಗೀತು ಕತೆ ಅಂತ ಗೊತ್ತಾಗಿರುತ್ತೆ. ಜೇಮಿ ಓವರ್ಟನ್ ಅವರ ಬೌಲಿಂಗಲ್ಲಿ ಎರಡು ಬಾಲೋ 3 ಬಾಲೋ ಆಗಿತ್ತು ಅಂತ ಕಾಣಿಸುತ್ತೆ. ಸೊ ಅಲ್ಲಿ ಒಂದು ವೈಡ್ನ ಹಾಕ್ತಾರೆ. ಆ ವೈಡ್ನ ಇವರು ಅಂಪೈರ್ ಅವರು ವೈಡ್ ಡಿಕ್ಲೇರ್ ಮಾಡಿಬಿಡ್ತಾರೆ. ಇವರು ಆ ವೈಡ್ ಇಲ್ಲ ಅಂತ ಜೇಮಿ ಓವರ್ಟನ್ ಅವರು ರಿವ್ಯೂನ ತೊಗೊತಾರೆ, DRSನ ತೊಗೊತಾರೆ. ಸೊ ಆ ಟೈಮಲ್ಲಿ DRSನ ತೊಗೊಳ್ಳೋವಂಥ ಟೈಮಲ್ಲಿ ಸ್ಟಪ್ಸ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವರಿಗೆ ಹ್ಯೂಮಿಡ್ ಕಂಡೀಷನ್ಸ್ ಗೊತ್ತಲ್ಲಪ್ಪ, ನೆನ್ನೆ ಎಷ್ಟು ಬೆವ್ತೋಗಿದ್ರು ಅಂತ. ಇನ್ಫ್ಯಾಕ್ಟ್ ನೋಡಿರ್ತೀರ ಇವ್ರನ್ನ, ಸಂಜು ಸ್ಯಾಮ್ಸನ್ ಫುಲ್ಲು ಸ್ನಾನನೇ ಆಗೋಗ್ಬಿಡ್ತು ಸಂಜು ಸ್ಯಾಮ್ಸನ್ಗೆ. ಸೊ ಇವರು ಕೂಡ ಇನ್ಫ್ಯಾಕ್ಟ್ ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಅಲ್ಲಿ ಆಡೋದು ಬೇಡ. ಅಲ್ಲಿ ಹ್ಯೂಮಿಡ್ ಕಂಡೀಷನ್ಸಲ್ಲಿ ಬೀಚ್ ಬೇರೆ ಪಕ್ಕದಲ್ಲಿದೆ, ಫುಲ್ಲು ಇಳಿದೋಗ್ತಾ ಇರುತ್ತೆ ಹಂಗೇ ಬೆವರು. ನೈಟ್ ಆಗಿದ್ರು ಕೂಡ ಇಳಿದೋಗ್ತಾ ಇರುತ್ತೆ ಬೆವರು. ಸೊ ಆ ಒಂದು ಹ್ಯೂಮಿಡ್ ಕಂಡೀಷನ್ಸಲ್ಲಿ ಕೈಯಲ್ಲೇ ಇವ್ರಿಗೇನೋ ಫುಲ್ ಸಿಕ್ಕಾಪಟ್ಟೆ ಸ್ವೆಟ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಗ್ರಿಪ್ ಸಿಗ್ತಾ ಇರಲ್ಲ. ಕೈ ಏನಾದ್ರು ಸ್ವೆಟ್ ಆಯಿತು ಅಂದರೆ ಗ್ಲೌಸ್ ಒಳಗಡೆ ಇದ್ರು ಕೂಡ ಆ ಗ್ಲೌಸ್ನ ಚೇಂಜ್ ಮಾಡ್ಕೋಬೇಕು. ಸೊ ಅವಾಗ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಸೀನ್ ಇಲ್ಲೇನಾಯಿತು ಅಂತಂದರೆ, ಅವರಿಗೆ ಗ್ರಿಪ್ ಸಿಗ್ತಾ ಇರಲಿಲ್ಲ, ನನಗೆ ಗ್ಲೌಸ್ ಬೇಕಾಗಿತ್ತು, ಬೇರೆ ಗ್ಲೌಸ್ನ ತೊಗೊಂಬ ಅಂತ ಅವರು ಆ ಟೈಮಲ್ಲಿ DRS ತೊಗೊಂಡಿರ್ತಾರಲ್ಲ, ಆ ಸೈಕಲ್ ಗ್ಯಾಪ್ ಏನಿರುತ್ತೆ, ಅಂಪೈರ್ ರಿವ್ಯೂ ಮಾಡ್ತಾ ಇರೋಂಥ ಟೈಮಲ್ಲಿ ಅವಾಗ ತೊಗೊಂಬಾಗೋ ಗ್ಲೌಸ್ನ ಅನ್ನೋ ಥರ ಇವ್ರನ್ನ ಕರೀತಾರೆ. ನಿತೀಶ್ ರಾಣಾ ಅವ್ರನ್ನ ಕರೀತಾರೆ. ಅವ್ರ ಕೈಯಲ್ಲಿ ಗ್ಲೌಸು ಅದು ಇದು ಪ್ಯಾಕೆಟ್ ಗೀಕೆಡೆಲ್ಲ ಇರುತ್ತೆ. ಸೊ ಇಲ್ಲೇನಾಯಿತು ಅಂದರೆ, ಅಂಪೈರು 4th ಅಂಪೈರ್ ಬಂದ್ಬಿಟ್ಟು ಅವ್ರನ್ನ ರೆಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಹೋಗ್ಬೇಡಾಗಿರೋ, ನೀನೇನಕ್ಕೆ ಹೋಗ್ತಾ ಇದೆಯಾ, ನೀನು ಗ್ಲೌಸು ಚೇಂಜ್ ಮಾಡಬೇಡ, ಬದನೇಕಾಯಿ ಚೇಂಜ್ ಮಾಡಬೇಡ, ನೀನು ಏನಕ್ಕೆ ಚೇಂಜ್ ಮಾಡಿದಿರ ಗ್ಲೌಸ್ನ ಅನ್ನೋ ಥರ ಅವ್ರನ್ನ ಅಪೋಸ್ ಮಾಡ್ತಾರೆ, ಡಿಕ್ಲೈನ್ ಮಾಡ್ತಾರೆ. ಅವ್ರನ್ನ ಹೋಗೋದಕ್ಕೆ ಬಿಡೋದಿಲ್ಲ, ಫೀಲ್ಡ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಬಿಡೋದಿಲ್ಲ. ಇದು ಇವಾಗ ಯಾವ ಥರ ಪೋಟ್ರೆ ಆಗ್ತಾ ಇದೆ ಅಂತಂದರೆ, CSK ಅವರು ಗೆಲ್ಲೋದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. CSK ಅವರು ಅಂಪೈರ್ನ ಬುಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಿಡಲಿಲ್ಲ, ಅವ್ರನ್ನ ಗ್ಲೌಸ್ನ ಚೇಂಜ್ ಮಾಡೋದಕ್ಕೆ ಸ್ಟಪ್ಸಿಗೆ ಬಿಡಲಿಲ್ಲ. ಯಾಕಂದರೆ ಸ್ಟಪ್ಸ್ ಏನಾದ್ರು ಗ್ರಿಪ್ ಸಿಕ್ಕಿತ್ತು ಅಂತಂದಿದ್ರೆ ಇವರಿಗೆ CSK ಅವ್ರಿಗೆ ಭಯ ಇತ್ತು, ಹೊಡೆದ್ಬಿಟ್ಟಿರೋ ಅವ್ರು, ಚಚ್ಬಿಟ್ರು ಅವ್ರು ಹಾಕೊಂಡು ಅಂತ ಇವರಿಗೆ ಭಯ ಇರೋದಕ್ಕೋಸ್ಕರ ಗ್ಲೌಸ್ನ ಚೇಂಜ್ ಮಾಡೋದಕ್ಕೆ ಬಿಡಲಿಲ್ಲ. ಅವರು ಗ್ರಿಪ್ಪು ಸರಿ ಇಲ್ಲದೆ ಸ್ವಲ್ಪ ಲೂಸ್ ಗ್ರಿಪ್ ಆಗಿದ್ದರಿಂದ ಸ್ವೆಟ್ಟಿಂದ ಅವರು ಔಟ್ ಆದರು. ಮಿಡ್ ಆಫಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು ಅನ್ನೋ ಥರ ಕ್ಲಿಯರ್ ಮಾಡೋದಕ್ಕಾಗಲಿಲ್ಲ. ಅವ್ರು ಬ್ಯಾಟ್ ನೋಡಿದ್ರಲ್ಲ, ಫುಲ್ ಒಂಥರ ಶೇಕ್ ಆಗ್ತಾಯಿತ್ತು. ಅಂದರೆ ಬ್ಯಾಟು ಟರ್ನ್ ಆಯಿತು ಹೊಡೆದಂಥ ಡೆಲಿವರಿ, ಅಂದರೆ ಕ್ಯಾಚ್ ಹಿಡಿದ್ರಲ್ಲ ಆ ಒಂದು ಬಾಲು. ಸೊ ಇದರಿಂದನೇ ಸೋತಿರೋದು DC ಅವರು. CSK ಅವ್ರು ಬೇಕು ಅಂತ ಈ ಥರ ಮಾಡಿದ್ರು, ಅದು ಇದು ಅಂತೆಲ್ಲ ಪೋಟ್ರೆ ಆಗ್ತಾಯಿದೆ. ಸೊ ಇಲ್ಲಿ ಸೀನ್ ಏನಾಗಿದೆ, ರೂಲ್ ಏನು ಹೇಳುತ್ತೆ ಅಂತಂದರೆ, ಇನ್ ಬಿಟ್ವೀನ್ ಓವರ್ಸು ಬ್ಯಾಟ್ನೇ ಆಗಿರಲಿ ಅಥವಾ ಏನೇ ಬಾಡಿಲಿ ಹಾಕೊಂಡಿರೋದು ಏನೇ ಒಂದು ವಸ್ತುನೇ ಆಗಿರಲಿ, ಹೆಲ್ಮೆಟ್ ಆಗಿರಲಿ, ಪ್ಯಾಡ್ಸ್ ಆಗಿರಲಿ, ಗ್ಲೌಸ್ ಆಗಿರಲಿ, ಸೊ ಇದನ್ನ ಇನ್ ಬಿಟ್ವೀನ್ ಓವರ್ಸ್ ಚೇಂಜ್ ಮಾಡಬೇಕು ಅಂತಂದರೆ ಅದು ಇನ್ ಬಿಟ್ವೀನ್ ಓವರ್ಸ್ ಚೇಂಜ್ ಮಾಡಬೇಕು ಅನ್ನೋ ಅಷ್ಟೇ, ಓವರ್ ಆದಮೇಲೆ ಚೇಂಜ್ ಮಾಡಬೇಕು ಅಂದರೂ ಅಷ್ಟೇ ಅಂಪೈರ್ನ ಪರ್ಮಿಷನ್ ಅನ್ನೋದು ಇರಬೇಕು. ಇನ್ ಬಿಟ್ವೀನ್ ದ ಓವರ್ಸ್ ಯಾವಾಗ ಚೇಂಜ್ ಮಾಡ್ಬೋದು ಅಂದರೆ, ಹೆಲ್ಮೆಟ್ ಬ್ರೇಕ್ ಆದಾಗ, ಗ್ಲೌಸ್ ಏನಾದ್ರು ಹರಿದೋಗಿತ್ತು ಅಂತಂದರೆ, ಅಥವಾ ಗ್ಲೌಸ್ ಏನಾದ್ರು ಫುಲ್ಲು ಮಣ್ಣಾಗಿ ಹೋಗ್ಬಿಟ್ಟಿತ್ತು ಅಂತಂದರೆ ಅವಾಗ ಅಂಪೈರು ಅಗ್ರಿ ಮಾಡ್ತಾರೆ, ಈ ಫುಲ್ಲು ಮಣ್ಣಾಗಿ ಹೋಗ್ಬಿಟ್ಟಿದೆ ಗುರು, ಇದ್ರಲ್ಲಿ ಆಗಲ್ಲ ಅನ್ನೋ ಥರ ಅವ್ರು ಅಗ್ರಿ ಮಾಡ್ಬಿಟ್ಟು ಬೇಕಾದ್ರೆ ಹೊಸದಾಗೆ ತರಿಸ್ಕೋಬೋದು ಈಚೆ ಕಡೆಯಿಂದ. ಇನ್ ಬಿಟ್ವೀನ್ ಓವರ್ಸ್ ಹೇಳ್ತಾ ಇರೋದು. ಬಟ್ ಪ್ರತಿ ಓವರ್ ಎಂಡಲ್ಲಿ ಇವರಿಗೆ ಪರ್ಮಿಷನ್ ಅನ್ನೋದಿರುತ್ತೆ, ಹೋಗ್ಬಿಟ್ಟು ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು ಅನ್ನೋದು. ಬಟ್ ಇಲ್ಲಿ ಅನ್ಫಾರ್ಚುನೇಟ್ಲಿ ಏನಾಗಿತ್ತು ಅಂದರೆ, ಅವ್ರು ಕೇಳಿದ್ದು 2 ಬಾಲ್ ಆದಮೇಲೆ ಇಲ್ಲಿ. ಸೊ ಅವರು 19ನೇ ಓವರ್ ಸ್ಟಾರ್ಟಿಂಗಲ್ಲೇ ಕೇಳಿರ್ಬೋದಾಗಿತ್ತು, ಗ್ಲೌಸ್ ಚೇಂಜ್ ಮಾಡಬೇಕು ಗುರು ನಾನು ಅಂತ. ಇವರು ಅಲ್ಲಿ 2 ಬಾಲ್ ಆಗಿರುತ್ತಲ್ಲ, ಆ ಟೈಮಲ್ಲಿ ಗ್ಲೌಸ್ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಸೊ 19ನೇ ಓವರಲ್ಲಿ ಏನು ಮಾಡ್ತಾಯಿದ್ರು ಇವರು, ಸ್ಟಪ್ಸ್ ಅವರು ಅವಾಗಲೇ ಚೇಂಜ್ ಮಾಡ್ಕೊಂಡಿರ್ಬೋದಾಗಿತ್ತಲ್ವಾ. ಪ್ರತಿಯೊಂದು ಓವರ್ ಒಂದೊಂದು ಹೊಸ ಗ್ಲೌಸ್ ಹಾಕೊಂಡಿರ್ಬೋದಾಗಿತ್ತಲ್ವಾ. ಸೊ ಪರ್ಮಿಷನ್ ಇತ್ತು. ಇವರು ಮಧ್ಯದ ಓವರಲ್ಲಿ ರೂಲ್ ಇಲ್ಲದೇ ಇರೋವಂಥ ಟೈಮಲ್ಲಿ ಇವರು ನಾನು ಚೇಂಜ್ ಮಾಡಬೇಕು ಗುರು ಅಂತಂದರೆ ಅದು ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ ಆ ಟೈಮಲ್ಲಿ. ಸೊ ರೂಲ್ ಇರೋದೇ ಹಿಂಗೆ. ಬ್ಯಾಟು ಅಷ್ಟೇ, ಓವರ್ ಇನ್ ಬಿಟ್ವೀನ್ ದ ಓವರ್ ಸುಮ್ಮನೆ ಚೇಂಜ್ ಮಾಡೋದಕ್ಕಾಗೋದಿಲ್ಲ, ಓವರ್ ಆದಮೇಲೆ ಚೇಂಜ್ ಮಾಡ್ಬೋದು. ಅದೇ ಹೊಡೆದೋಯ್ತು ಅಂದರೆ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ಅಷ್ಟೇ, ಮುರಿದೋಯ್ತು ಅಂದರೆ ಚೇಂಜ್ ಮಾಡ್ಕೋಬೋದು. ಅಥವಾ ಏನಾದರೂ ಅದು ಫುಲ್ ಒಂಥರ ಪ್ಯಾಡ್ಸ್ ಕಿತ್ತೋಯ್ತು ಅಂತಂದರೆ ಅದನ್ನು ಚೇಂಜ್ ಮಾಡ್ಕೋಬೋದು. ಅಥವಾ ಏನೇ ಆಗಿರಲಿ, ಅವ್ರಿಗೆ ಆಗ್ತಾ ಇಲ್ಲ ಅಂತಂದರೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದು. ಸೊ ಓವರ್ ಆದಮೇಲೆ ಅದನ್ನು ಚೇಂಜ್ ಮಾಡ್ಕೊಬೋದು. ಯಾಕೆ ಅಂತಂದರೆ ಇರುತ್ತಲ್ಲಪ್ಪ ಟೈಮ್ ಅನ್ನೋದು. ಎಲ್ಲರೂ ಇವಾಗ ಒಂದು ಶೂ ಚೇಂಜ್ ಮಾಡ್ಕೊಳ್ಳೋ ವಿಚಾರದಾಗ, ನಂಗೆ ಶೂ ಸರಿ ಇಲ್ಲ, ನನಗೆ ಗ್ಲೌಸ್ ಸರಿ ಇಲ್ಲ, ನನಗೆ ಬ್ಯಾಟ್ ಸರಿ ಇಲ್ಲ, ನನಗೆ ಹೆಲ್ಮೆಟ್ ಸರಿ ಇಲ್ಲ ಅಂತ ಪ್ರತಿಯೊಬ್ಬ ಬ್ಯಾಟ್ರು ಬಂದ್ಬಿಟ್ಟು ಇನ್ ಬಿಟ್ವೀನ್ ದ ಓವರ್ಸ್ ಹಿಂಗೆ ಮಾಡ್ತಾ ಇತ್ತು ಅಂತಂದಾಗ ಸಿಕ್ಕಾಪಟ್ಟ ಲ್ಯಾಗ್ ಆಗುತ್ತೆ ಗೇಮು. ಸೊ ಈ ಒಂದು ಕಾರಣದಿಂದನೇ ಈ ಒಂದು ರೂಲ್ನ ಮಾಡಿರೋದು. ಇನ್ ಬಿಟ್ವೀನ್ ದ ಓವರ್ಸು ಅಂಪೈರ್ನ ಪರ್ಮಿಷನ್ ಇದ್ದರೆ ಮಾತ್ರ, ಅಂದರೆ ಏನಾದರೂ ರಿಯಲ್ ಆಗಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಮಾತ್ರ. ಸ್ವೆಟ್ ಕಿಟ್ ಎಲ್ಲ ರೀಸನ್ ಅಲ್ಲ, ಸ್ವೆಟ್ ಎಲ್ಲ ರೀಸನ್ನೇ ಅಲ್ಲ. ಗ್ಲೌಸ್ ಕಿತ್ತೋಗಿದ್ರೆ, ಹರಿದೋಗಿದ್ರೆ, ಅಥವಾ ಸಿಕ್ಕಾಪಟ್ಟೆ ಏನಾದ್ರು ಕೆಸರು
ಆಗೋಗ್ಬಿಟ್ಟಿದ್ರೆ ಅಂದರೆ ಮಣ್ಣು ಏನಾದ್ರು ಜಾಸ್ತಿ ಆಗೋಗ್ಬಿಟ್ಟಿತ್ತು ಅಂತಂದರೆ ಡೈವ್ ಆಗ್ತಂಥ ಟೈಮಲ್ಲಿ ಸೊ ಅವಾಗ ಪರ್ಮಿಷನ್ ಕೊಡ್ತಾರೆ. ಬಟ್ ಸ್ವೆಟ್ ಎಲ್ಲ ರೀಸನ್ನೇ ಅಲ್ಲ. ಇಲ್ಲಿ ನಿತೀಶ್ ರಾಣಾ ಅವರು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಫೋರ್ತ್ ಅಂಪೈರ್ ಹತ್ರ ಮಾತಾಡ್ತಾ ಇದ್ರು, ಏನು ಬಿಡೋದಿಲ್ಲ ಹಂಗೆ ಹಿಂಗೆ, ಅವ್ರಿಗೆ ಆಗ್ತಾ ಇಲ್ಲ ಗುರು, ಅಲ್ಲಿ ಕೈಯೆಲ್ಲ ಸ್ವೆಟ್ ಆಗೈತೆ, ಅಲ್ಲಿ ಜಾರ್ತೈತೆ, ಅಲ್ಲಿ ಗ್ಲೌಸ್ ಎಲ್ಲ ಜಾರ್ತೈತಂತೆ ಅಲ್ಲಿ ಅಂತ ಕಿರ್ಚಾಡ್ತಿದ್ರು. ಅಲ್ಲ 2 ಡೆಲಿವರಿ ಮುಂಚೆನೇ ಚೇಂಜ್ ಮಾಡ್ಕೊಂಡಿತ್ತು ಅಂದರೆ ಆಗ್ತಾ ಇಲ್ವಾ? 2 ಡೆಲಿವರಿ ಆದಮೇಲೆ ಚೇಂಜ್ ಮಾಡ್ಕೊಬೇಕಾಯ್ತಾ? ಇನ್ ಬಿಟ್ವೀನ್ ದ ಓವರ್ ಚೇಂಜ್ ಮಾಡ್ಕೊಬೇಕಾಗಿತ್ತಾ? ಸೊ ಸ್ವಲ್ಪ ಬುದ್ಧಿವಂತಿಕೆ ಅನ್ನೋದು ಇರಬೇಕು ಗುರು. ಎಲ್ಲರಿಗೂ ಕೂಡ ರೂಲ್ಸ್ ಅನ್ನೋದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಇವ್ರಿಗೇನು ಸ್ಪೆಷಲ್ ಆಗಿ ರೂಲ್ ಮಾಡೋದಕ್ಕಾಗೋದಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಮಾತ್ರ ಸ್ಪೆಷಲ್ ಆಗಿ ರೂಲ್ಸ್ ಮಾಡೋದಕ್ಕಾಗೋದಿಲ್ಲ. ಏನಪ್ಪ ಸೀರಿಯಸ್ಲಿ ಒಂಥರ ಸಿಲಿ ಅಂತ ಅನ್ಸುತ್ತೆ. ಎಲ್ಲರಿಗೂ ಕೂಡ ರೂಲ್ ಅನ್ನೋದನ್ನ ಹೇಳಿರ್ತಾರೆ. IPLಗೆ ಎಲ್ಲ ಪ್ಲೇಯರ್ಸ್ಗೂ ಕೂಡ ಒಂದು ರೇಂಜಿಗೆ ಈ ರೂಲ್ ಅನ್ನೋದು ಗೊತ್ತಿರ್ತದೆ. ಬಟ್ ಆದರೂ ಕೂಡ ಈ ಥರ ಸಿಲಿಯಾಗಿ ಬಿಹೇವ್ ಮಾಡೋದು, ಅಂಪೈರ್ಸ್ ಹತ್ರ ಜಗಳ ಆಡೋದು ಹೋಗ್ಬಿಟ್ಟು ಇವಾಗ ಹೇಳ್ತಾರೆ ಸ್ವಲ್ಪ ಸ್ವಲ್ಪ ಮಾನವೀಯತೆ ಪ್ರಶ್ನೆಯಿಂದ ಹೋಗ್ಬಿಟ್ಟು ಕೊಡಬೇಕಾಗಿತ್ತು ಗುರು ಅಂತ. ರೂಲ್ ಎಲ್ಲರಿಗೂ ಒಂದೇ ಗುರು, ಏನಲ್ಲೇನು ಇವ್ರಿಗೆ ಮಾನವೀಯತೆ ಪ್ರಶ್ನೆಯಿಂದ ಹೋಗ್ಬಿಟ್ಟು ಸ್ವೆಟ್ ಆಗ್ಬಿಟ್ಟೈತೆ ಅಂತ ಕೊಡೋದಕ್ಕಾಗೋದಿಲ್ಲ. ಸೊ ಇಲ್ಲಿ CSK ಯಾವುದೇ ರೀತಿಯ ಫಿಕ್ಸಿಂಗು ಮಾಡಿಲ್ಲ, ಬದನೆಕಾಯೂ ಮಾಡಿಲ್ಲ. ಸೊ ನೋಡಿ ಯಾವ ಥರ ಪೋರ್ಟ್ರೇ ಮಾಡ್ತಿರುತ್ತೆ. ಏನಾರು ಒಂದು ಸ್ವಲ್ಪ ಏನಾರು ಆಗಂಗಿಲ್ಲ, ಒಂದು ಟೀಮ್ ಪರವಾಗಂಗಿಲ್ಲ, ಒಂದು ಟೀಮ್ ವಿರುದ್ಧವಾಗಂಗಿಲ್ಲ, ಅಪೋನೆಂಟ್ ಟೀಮ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದೆ, ಗೆದ್ದಂಥ ಟೀಮ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದೆ ಹತ್ರ ಪೋರ್ಟ್ರೇ ಮಾಡೋದಿದೆಯಲ್ಲ. ಸೊ ಇದು ಸಿಕ್ಕಾಪಟ್ಟೆ ತಪ್ಪು. ರೂಲ್ನ ಅರ್ಥ ಮಾಡ್ಕೊಬೇಕಾಗುತ್ತೆ. ಸ್ಟಪ್ಸು ಇದೆಲ್ಲ ಅರ್ಥ ಮಾಡ್ಕೊಂಡ್ದೇ ಹೋಗ್ಬಿಟ್ಟು ಅಲ್ಲಿ ಹೆಲ್ಮೆಟ್ ಎಲ್ಲ ಕಿತ್ತು ಒಗೆಯೋದು, ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾ ಆನ್ ದ ವೇಯಲ್ಲಿ. ಸೊ ಇದೆಲ್ಲ ಮಾಡೋದು ತಪ್ಪು ನಿಜಾನು. ಏನಲ್ಲ 2 ಬಾಲ್ ಹಿಂದೆ ಗ್ಲೌಸ್ ತೊಗೊಂಡಿದ್ರಾಗಿತ್ತಲ್ಲಿ, ಏನು ತೊಗೊಂಬೇಡ ಅಂತ ಹೇಳ್ತಿದ್ರ ಅಲ್ಲಿ? ಯಾರು ಕೂಡ ತೊಗೊಂಬೇಡ ಅಂತ ಹೇಳೋದಿಲ್ಲ. ಬ್ಯಾಟೇ ಚೇಂಜ್ ಮಾಡ್ಕೋಬೋದು, ಗ್ಲೌಸ್ ಚೇಂಜ್ ಮಾಡ್ಕೊಬೋದು, ಎಲ್ಲ ಚೇಂಜ್ ಮಾಡ್ಕೋಬೋದು ಬೇಕಾದ್ರೆ. ಅಲ್ಲಿ ಇನ್ ಬಿಟ್ವೀನ್ ದ ಓವರ್ಸು ನೀನು ಅಲ್ಲಿ ಗ್ಲೌಸ್ ಕೇಳ್ತೀಯ ಅಂದರೆ, ಸುಮ್ಮನೆ ಗ್ಲೌಸ್ ಕೇಳ್ತೀಯ ಅಂದರೆ ಅದೆಲ್ಲ ಕೊಡೋದಕ್ಕೆ ಬರೋದಿಲ್ಲ ಅಲ್ಲಿ. ಹೌದು, ನೀನು DRS ಕೇಳ್ಕೊಂಡಿರ್ಬೋದು, DRS ಅಲ್ಲೇ ಇರ್ಬೋದು, ರಿವ್ಯೂ ಮಾಡ್ತಾ ಇರ್ಬೋದು ಅಂಪೈರ್ ಅವರು. ಬಟ್ ರೂಲಲ್ಲಿ ಇಲ್ಲ, ವಿದಿನ್ ದ ರೂಲ್ಸಲ್ಲಿ ಇಲ್ಲ ಅದು. ಸೊ ಅದನ್ನು ಫಾಲೋ ಅಪ್ ಮಾಡಿದ್ರೆ ಅಷ್ಟೇ ಅಂಪೈರ್ಸು. ಇವ್ರು ಹೋಗ್ಬಿಟ್ಟು ಹೆಲ್ಮೆಟ್ ಎಲ್ಲ ಕಿತ್ತು ಹೋಗ್ಯೋವಂಥದ್ದಲ್ಲಿ ಏನೋ ಆಗೋಗ್ಬಿಟ್ಟೈತೆ ಅಂತೆಲ್ಲ. ಎಲ್ಲ ಟೀಮ್ಗೂ ಒಂದೇ ರೂಲಮ್ಮ. ಏನಲ್ಲೇನು ಸ್ಪೆಷಲಾಗಿ ಮಾಡೋಕ್ಕಾಗೋದಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸಿಗೆ ಮಾತ್ರ ಸ್ವೆಟ್ ಆಗೋಗ್ಬಿಡ್ತು ಅನ್ನೋ ಮಾತ್ರಕ್ಕೆ. ಸೊ ನಿಮ್ಗೆ ಅನ್ನಿಸ್ತಪ್ಪ ಈ ಒಂದು ರೂಲ್ನ ಅರ್ಥ ಮಾಡ್ಕೊಂಡೆ ಸ್ಟಪ್ಸ್ ಅವರು ಹೆಲ್ಮೆಟ್ ಎಲ್ಲ ಕಿತ್ತಿ ಎಸ್ತಿದ್ದು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.